ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚಂದ್ರಹಾಸ್. ಎಸ್, ಇವತ್ತಿನ ಒಂದು ಸೆಷನ್ನಲ್ಲಿ ಬಹಳ ಅದ್ಭುತವಾದಂಥ ಮಾಹಿತಿ ನಿಮ್ಮೆಲ್ಲರಿಗೋಸ್ಕರ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಜೀವನದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಮಾಡಬೇಕು ಅಂತ ಹೇಳಿ. ಹಾಗಾಗಿ ತಿಂಗಳಿಗೆ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 45,000 ಪ್ಲಸ್ ಹಣವನ್ನು ಗಳಿಸೋದು ಹೇಗೆ ತಿಂಗಳಿಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದು ಬಹಳ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಹೆಚ್ಚಿನ ಆದಾಯದೊಂದಿಗೆ, ಲೋ ಇನ್ವೆಸ್ಟ್ಮೆಂಟ್ ಹೈ ರಿಟರ್ನ್ಸ್ ಹಾಗೆ ಇರುವಂತಹ ಭಾರತದ ಅತ್ಯುತ್ತಮ ಮತ್ತು ಸುಲಭವಾದಂಥ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಾವಿವತ್ತು ತಿಳ್ಕೊಳ್ತಿದ್ದೀವಿ. ಇದು ಎಲ್ರಿಗೂ ಸೂಟ್ ಆಗುತ್ತೆ. ಇದು ಕೇವಲ ಅವರಿಗೆ ಇವರಿಗೆ ಅಂತಲ್ಲ, ಬೇರೆ ಒಂದು ಕ್ಯಾಟಗರಿಗೆ ಅಂತಲ್ಲ. ನೀವು ಎಂಪ್ಲಾಯ್ಸ್ ಆಗಿರ್ಬೋದು, ಅನ್ಎಂಪ್ಲಾಯ್ಡ್ ಆಗಿರ್ಬೋದು, ಶಾಪ್ಕೀಪರ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಸೊ ನೀವು ಯಾರಾಗಿದ್ದರೂ ಕೂಡ ಈ ಒಂದು ಅವಕಾಶವನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂಥ ಆದಾಯವನ್ನು ಕಡಿಮೆ ಬಂಡವಾಳದಲ್ಲಿ ಗಳಿಸ್ಬೋದು. ಹಾಗಾದರೆ ಏನಿದು, ಯಾರಿಗಿದು, ಇದು ಹೇಗೆ ವರ್ಕ್ ಆಗುತ್ತೆ, ಯಾವುದು ಇದು ಅವಕಾಶ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಟಿಪ್ ನಿಮಗೇನು ಅಂತಂದರೆ, ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ಸಾಧ್ಯವಾದರೆ ಒಂದು ಪೇಪರ್ ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಇಲ್ಲಿ ಹೇಳುವಂಥ ವಿಚಾರವನ್ನು ಎಷ್ಟಾಗುತ್ತೋ ಅಷ್ಟು ಬರ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಈಗ ನೋಡೋಣ ಯಾರಿಗೆ ಈ ಒಂದು ಬಿಸ್ನೆಸ್ ಅವಕಾಶ. ಸಿಂಪಲ್, ಹೆಚ್ಚುವರಿ ಆದಾಯದ ಮೂಲ. ಯಾವ ವ್ಯಕ್ತಿಗೆ ನನಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅನ್ನೋ ಒಂದು ಆಸೆ ಇದೆ, ನನಗೆ ಎಕ್ಸ್ಟ್ರಾ ದುಡ್ಡು ಬೇಕು ಸರ್ ನನ್ನ ಜೀವನದಲ್ಲಿ ಅಂತ ಆಸೆ ಇದೆ, ಅವರಿಗೆ ಈ ಬಿಸ್ನೆಸ್ ಆಪರ್ಚುನಿಟಿ. ಓಕೆ. ನೆಕ್ಸ್ಟ್, ಜನರಿಗೆ ಅಂದರೆ ನಥಿಂಗ್ ಬಟ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಮತ್ತು ಸೇವೆಯನ್ನು ಒದಗಿಸುವುದು. ಜನರಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟನ್ನು ಕೊಡಬೇಕು. ಬಿಸ್ನೆಸ್ ಅಂದ್ರೆ ಪ್ರಾಡಕ್ಟ್, ಕರೆಕ್ಟ್? ಸೊ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟನ್ನು ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಯಾರಿಗಿದೆ ಅವರಿಗೆ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ. ಇನ್ನೊಂದು, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಆದಾಯ ಎರಡನ್ನೂ ಗಳಿಸುವಂಥದ್ದು. ಆ್ಯಕ್ಟಿವ್ ಇನ್ಕಮ್ ಅಂತಂದರೆ ರೆಗ್ಯುಲರ್ ನಮಗೆ ಕೆಲಸ ಮಾಡ್ತಾ ಮಾಡ್ತಾ ಏನು ದುಡ್ಡು ಬರ್ತಾ ಹೋಗುತ್ತೋ ಅದು ಆ್ಯಕ್ಟಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದರೆ ಒಂದಿಷ್ಟು ವರ್ಷಗಳ ನಂತರ ನಾವು ಕೆಲಸ ಮಾಡದೇ ಇದ್ದರೂ ನಮಗೆ ಬರುವಂಥ ಆದಾಯ, ಅದು ಪ್ಯಾಸಿವ್ ಇನ್ಕಮ್. ಸೊ ಇದೆರಡೂ ಕೂಡ ಯಾರಿಗೆ ಬರಬೇಕು ಅಂತ ಆಸೆ ಇದೆ, ಕೆಲಸ ಮಾಡ್ತಾನೂ ಬರಬೇಕು, ಒಂದಿಷ್ಟು ವರ್ಷಗಳ ನಂತರ ಕೆಲಸ ಮಾಡದೇ ಇದ್ದರೂ ಆದಾಯ ಬರಬೇಕು. ಸೊ ಈ ಒಂದು ಆಸೆ ಯಾರಿಗಿದೆ ಅವರಿಗೆ ಈ ಆಪರ್ಚುನಿಟಿ. ಸಿಂಪಲ್. ನೆಕ್ಸ್ಟ್, ಯಾರು ಈ ಬಿಸ್ನೆಸ್ ಅವಕಾಶಕ್ಕೆ ಅರ್ಹರು? ಹಾಗಾದರೆ ಸರ್ ಈ ಬಿಸ್ನೆಸ್ ನೀವೇನು ಹೇಳ್ತಿದ್ದೀರಾ, ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಏನಾದರೂ ಇದೆಯಾ? ಖಂಡಿತ ಇದೆ. ಆದರೆ ತುಂಬ ಸಿಂಪಲ್ ಆಗಿದೆ. ಏನದು? ನಿಮಗೆ 18 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ಸಿಂಪಲ್. ಯಾವುದೇ ರೀತಿಯ ಶೈಕ್ಷಣಿಕ ಅರ್ಹತೆ ಅಗತ್ಯವಿಲ್ಲ. ಅಂದರೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಬೇಕಾಗೋದಿಲ್ಲ. ಇದ್ದರೂ ಓಕೆ, ಇಲ್ಲದೇ ಇದ್ದರೂ ಓಕೆ. ಇಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಉದ್ಯೋಗಿಗಳು, ಅಂಗಡಿಯವರು, ಗೃಹಿಣಿಯರು, ವಿದ್ಯಾರ್ಥಿಗಳು, ಉದ್ಯಮಿಗಳು, ನಿರುದ್ಯೋಗಿಗಳು ಹಾಗೂ ಪ್ರತಿಯೊಬ್ಬರಿಗೂ ಬಟ್ 18 ವರ್ಷ ಆಗಿರಬೇಕಷ್ಟೆ, ಅವರಿಗೆ ಉತ್ತಮವಾದಂಥ ಬಿಸ್ನೆಸ್ ಆಪರ್ಚುನಿಟಿ ಈ ಒಂದು ಅವಕಾಶ. ನೆಕ್ಸ್ಟ್, ಜೊತೆಗೆ ನೀವು ಭಾರತದ ಸಿಟಿಸನ್ ಆಗಿರಬೇಕು. ಅಂದರೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಮೊಬೈಲ್ ನಂಬರ್ ಇರಬೇಕು. ಇಷ್ಟು ಹೊಂದಿದ್ರೆ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ಯಾವುದೇ ಡಾಕ್ಯುಮೆಂಟ್ಸ್ ಇನ್ನೇನೂ ಬೇಕಾಗೋದಿಲ್ಲ. ಇಷ್ಟು ಸಿಂಪಲ್ ಡಾಕ್ಯುಮೆಂಟ್ಸೊಂದಿಗೆ ನೀವು ಈ ಒಂದು ಬಿಸ್ನೆಸ್ ಅವಕಾಶವನ್ನು ತಗೋಬೋದು. ನೆಕ್ಸ್ಟ್, ಹಣವನ್ನು ಹೂಡಿಕೆ ಮಾಡಲು ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಮರ್ಥವಾಗಿರುವ ವ್ಯಕ್ತಿಯಾಗಿರಬೇಕು. ಅಂದರೆ ಬಿಸ್ನೆಸ್ ಅಂದರೆ ಏನು? ಬಂಡವಾಳ ಹಾಕಬೇಕು, ಜೊತೆಗೆ ಅಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ ಅದನ್ನು ಸೇಲ್ ಮಾಡಬೇಕು. ಇದೇ ಬಿಸ್ನೆಸ್, ಕರೆಕ್ಟ್? ನೀವು ಯಾವುದೇ ಬಿಸ್ನೆಸ್ ತೊಗೊಂಡ್ರು, ಬಿಸ್ನೆಸ್ ಅಂದರೆ ಏನು? ಒಂದು ಪ್ರಾಡಕ್ಟ್ ಇರುತ್ತೆ ಅಥವಾ ಒಂದು ಸರ್ವಿಸ್ ಇರುತ್ತೆ, ಅದನ್ನು ಜನಗಳಿಗೆ ರೀಚ್ ಮಾಡಿಸ್ಬೇಕು. ಸೊ ಆ ಪ್ರಾಡಕ್ಟ್ ನಿಮ್ಮ ಹತ್ರ ಇರಬೇಕಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಿಂಪಲ್. ಓಕೆ. ಸೊ ಇದಕ್ಕೆ ನೀವು ರೆಡಿ ಇದ್ದರೆ ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ. ಓಕೆ. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಸೆಲ್ ಮಾಡಲಿಕ್ಕೆ ಸಮರ್ಥನಾಗಿರಬೇಕು ಅಂತಂದರೆ ಆ ಕೆಪಬಿಲಿಟಿ ಇರಬೇಕು, ಆ ನಾಲೆಡ್ಜ್ ಇರಬೇಕು. ಓಕೆ, ಇಲ್ಲ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡಿದೆ, ಬಟ್ ಪ್ರಾಡಕ್ಟ್ ಸೆಲ್ ಮಾಡೋವಂಥ ಆ ಕೆಪಬಿಲಿಟಿ ಅಥವಾ ಆ ನಾಲೆಡ್ಜ್ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಇಲ್ಲ ಅಂತಂದ್ರೂ ಸಹ ನಿಮಗೆ ಅದನ್ನು ಕಲ್ತಿರೋದನ್ನು ಅಳವಡಿಸ್ಕೊಳ್ಳೋಕ್ಕೆ ಮತ್ತು ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ನಿಮಗೆ ಉತ್ಸಾಹ ಇರಬೇಕು. ಓಕೆ, ನನಗೆ ಗೊತ್ತಿಲ್ಲ ಬಟ್ ಗೊತ್ತು ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಾ? ಹಾಗಾದರೆ ಈ ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ. ಓಕೆ. ನೆಕ್ಸ್ಟ್, ಸೊ ಈಗ ನೋಡ್ತಾ ಹೋಗೋಣ. ಹಾಗಾದರೆ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಹಾಗಾದರೆ ಈ ಒಂದು ಅದ್ಭುತವಾದಂಥ ಸುವರ್ಣ ಅವಕಾಶ ಯಾವುದು? ಎಸ್, ಆ ಒಂದು ಅದ್ಭುತವಾದಂಥ ಸುವರ್ಣ ಅವಕಾಶ ಕಡಿಮೆ ಬಂಡವಾಳದಿಂದ ಅತಿ ಹೆಚ್ಚು ಆದಾಯವನ್ನು ಗಳಿಸುವಂಥ ಅತ್ಯುತ್ತಮವಾದಂಥ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತಂದರೆ ಅದೇ ನಮ್ಮ ಭಾರತದ ಹೆಮ್ಮೆಯ ನೇರ ಮಾರುಕಟ್ಟೆ ಸಂಸ್ಥೆ ಮೋದಿ ಕೇರ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಎಸ್, ಆಲ್ರೆಡಿ ತುಂಬ ಜನ ಕೇಳಿದ್ದೀರಾ ಮೋದಿ ಕೇರ್ ಅಂತ ಹೇಳಿ. ಅಂದರೆ ಕೇಳಿದ್ದೀರಾ ಮೋದಿ ಕೇರ್ ಅಂತ, ಬಟ್
ಅದರ ಅದೇನು ಹೇಗೆ ವರ್ಕ್ ಆಗುತ್ತೆ, ಹೇಗೆ ನನಗೆ ಸಿಂಪಲ್ ವೇನಲ್ಲಿ ತುಂಬ ಚೆನ್ನಾಗಿ ಇನ್ಕಮ್ ಅರ್ನ್ ಮಾಡ್ಬೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಖಂಡಿತವಾಗ್ಲೂ ಕಡಿಮೆ ಬಂಡವಾಳದಿಂದ ಹೆಚ್ಚು ಆದಾಯವನ್ನು ಇಲ್ಲಿ ನೀವು ಗಳಿಸ್ಬೋದು. ಸೊ ಮೋದಿ ಕೇರ್ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಇದು 1996ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ. 29 ವರ್ಷಗಳ ಪರಂಪರೆ, ಆಲ್ರೆಡಿ 29 ಇಯರ್ಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಶ್ರೀಯುತ ಸಮೀರ್ ಕುಮಾರ್ ಮೋದಿ ಅವರು ಇದರ ಒಂದು ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸಮೀರ್ ಕುಮಾರ್ ಮೋದಿ. ನೆಕ್ಸ್ಟ್, ಎಸ್, ಸೊ ಈ ಒಂದು ಮೋದಿ ಕೇರ್ ಸಂಸ್ಥೆಯಲ್ಲಿ 600ಕ್ಕಿಂತ ಹೆಚ್ಚು ಅನೇಕ ರೀತಿಯ ಪ್ರಾಡಕ್ಟ್ಗಳು ಈ ಒಂದು ಸಂಸ್ಥೆಯಲ್ಲಿದೆ. 600ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಇರೋವಂಥದ್ದು. ಓಕೆ, ಸೊ ಯಾವೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಿದೆ, ಕಾಸ್ಮೆಟಿಕ್ಸ್ ಇದೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆ, ಫುಡ್ ಆ್ಯಂಡ್ ಬೆವರೇಜಸ್ ಪ್ರಾಡಕ್ಟ್ ಇದೆ, ಅಂದರೆ ಅಡುಗೆ ಮನೆಗೆ ಬೇಕಾಗಿರುವಂಥ ಪದಾರ್ಥಗಳಿದೆ. ಹಾಗೆ ಪರ್ಸ್ನಲ್ ಕೇರ್, ದಿನನಿತ್ಯ ನಾವು ಬಳಸುವಂಥ ಪದಾರ್ಥಗಳಿದೆ, ದಿನಬಳಕೆ ವಸ್ತುಗಳಿದೆ, ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ಏನೆಲ್ಲ ಪ್ರಾಡಕ್ಟ್ಸ್ ಬೇಕು ನಮ್ಮ ಲೈಫ್ ಸ್ಟೈಲಿಗೆ ಅದೆಲ್ಲದೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಲಾಂಡ್ರಿ ಕೇರ್ ಇದೆ, ಹೋಮ್ ಕೇರ್, ಆಟೋ ಕೇರ್, ಅಗ್ರಿಕಲ್ಚರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಇದೆ, ಜ್ಯುವೆಲರೀಸ್ ಇದೆ. ಹಾಗೆ ಇಲ್ಲಿ ಅಗರಬತ್ತಿ ಸಿಗುತ್ತೆ, ಪರ್ಫ್ಯೂಮ್ ಸಿಗುತ್ತೆ. ಈ ಥರ ಅನೇಕ ಕ್ಯಾಟಗರಿಯಲ್ಲಿ ತುಂಬ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್, 600+ ಪ್ರಾಡಕ್ಟ್ಸ್ ಈ ಒಂದು ಮೋದಿ ಕೇರ್ನಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಕ್ವಾಲಿಟಿ ಕೈಗೆಟುಕುವಂಥ ಒಂದು ಬೆಲೆಯಲ್ಲಿ ಈ ಒಂದು ಮೋದಿ ಕೇರ್ನಲ್ಲಿ ನಿಮಗೆ ಸಿಗ್ತದೆ. ಓಕೆ, ಸೊ ಇಷ್ಟು ಪ್ರಾಡಕ್ಟ್ಸ್ನ ಇಟ್ಕೊಂಡು ಬಿಸ್ನೆಸ್ ಮಾಡುವಂಥದ್ದು ಈಸಿನ ಕಷ್ಟನ? ಅಂದರೆ ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದೆ, ನೀವು ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಹಾಗಾದರೆ ಈ ಅತ್ಯುತ್ತಮ ಅವಕಾಶವನ್ನು ಪ್ರಾರಂಭಿಸುವುದು ಮತ್ತು ಆದಾಯ ಗಳಿಸುವುದು ಹೇಗೆ? ಓಕೆ, ಬೆಸ್ಟ್ ಆಪರ್ಚುನಿಟಿ ಮೋದಿ ಕೇರ್ ಅಂತ ಗೊತ್ತಾಯಿತು, ಅದರ ಒಂದು ಹಿಸ್ಟ್ರಿ ಗೊತ್ತಾಯಿತು, ಅದರಲ್ಲಿ ಎಷ್ಟೊಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಇಷ್ಟೊಂದು ಪ್ರಾಡಕ್ಟನ್ನು ಇಟ್ಕೊಂಡು ನಾವು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಥವಾ ಇಲ್ಲಿ ಇನ್ಕಮ್ ಗಳಿಸೋದು ಹೇಗೆ ಅಂತ ನೋಡೋದಾದರೆ, ನಿಮ್ಮ ದಾಖಲೆಗಳ ಮೂಲಕ ಮೋದಿ ಕೇರ್ಗೆ ನೋಂದಾಯಿಸ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹೇಳಿದ್ನಲ್ಲ, ಸೊ ಈ ಡಾಕ್ಯುಮೆಂಟ್ಸ್ ಮುಖಾಂತರ ಮೋದಿ ಕೇರ್ಗೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತೀರಾ. ಆ್ಯಂಡ್ ನಿಮಗೆ MCA ನಂಬರನ್ನು ನೀವು ಪಡಿತೀರಾ. ಕಂಪನಿಯಿಂದಲೇ ನಿಮಗೆ MCA ನಂಬರ್, ಮೋದಿ ಕೇರ್ ಆಥರೈಸೇಷನ್ ನಂಬರ್ ಬರ್ತದೆ. ಅದು 8 ಡಿಜಿಟ್ಸಲ್ಲಿ ಇರುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನಿಮ್ಮದು ಇನ್ವೆಸ್ಟ್ಮೆಂಟ್, ಬಿಲ್ಲಿಂಗ್, ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಓಕೆ, ಒಬ್ಬ ನಾರ್ಮಲ್ ಶಾಪ್ಕೀಪರ್ ಹೇಗೆ ಇನ್ವೆಸ್ಟ್ ಮಾಡ್ತಾರೆ? ಓಕೆ, ನಾನೊಂದು ಪ್ರಾವಿಷನ್ ಸ್ಟೋರ್ ಅಥವಾ ಒಂದು ಸ್ಟೇಷನರಿ ಶಾಪ್ ಓಪನ್ ಮಾಡ್ತಿದ್ದೀನಿ, ಬುಕ್ ಶಾಪ್ ಓಪನ್ ಮಾಡ್ತಿದ್ದೀನಿ ಅಂದರೆ ಓಕೆ, ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡು. ಅಥವಾ ಒಂದು ಬಟ್ಟೆ ಅಂಗಡಿ ಅಂದರೆ ಒಂದು 10 ಲಕ್ಷ, 20 ಲಕ್ಷ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡು. ಸೊ ಅದನ್ನು ಪ್ರಾಡಕ್ಟ್ ಬರುತ್ತೆ. ಸೊ ಅದಕ್ಕೆ ಸಮ್ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಇಟ್ಬಿಟ್ಟು ಅವರು ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್? ಸೊ ಬಟ್ ಇಲ್ಲಿ ವ್ಯವಸ್ಥೆ ಹೇಗಿರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ಖಂಡಿತವಾಗ್ಲೂ ಇಲ್ಲೂ ಕೂಡ ನೀವು ಪ್ರಾಡಕ್ಟನ್ನು ಬಿಲ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಟ್ ಒಂದು ಸ್ಟ್ರಕ್ಚರಲ್ಲಿ ಮಾಡ್ತೀರಾ ಅಷ್ಟೆ. ಓಕೆ, ಹೀಗೆ ಯಾಕೆ ಮಾಡಬೇಕು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ನಿಮ್ಮ ಒಬ್ಬರ ಹೆಸರಲ್ಲೇ ಬಿಲ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದಕ್ಕೂ ಈ ಥರ ಸ್ಟ್ರಕ್ಚರಲ್ಲಿ ಬಿಲ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಲಾಭದ ವ್ಯತ್ಯಾಸ ತುಂಬ ಇರುತ್ತೆ. ಓಕೆ, ನೀವು ಯಾವಾಗ ಈ ಸ್ಟ್ರಕ್ಚರಲ್ಲಿ ಮಾಡ್ತೀರೋ ಆವಾಗ ನಿಮ್ಮ ಲಾಭ ಜಾಸ್ತಿ ಆಗುತ್ತೆ. ಓಕೆ, ಸೊ ಹೇಗೆ, ಈಗ ನೀವಿದ್ದೀರಾ, ಅಂದರೆ ನೀವು, ನಿಮ್ಮ ಕೆಳಗಡೆ 2 ವ್ಯಕ್ತಿ A ಮತ್ತು B. ಓಕೆ, ಸೊ ನನ್ನ ಒಂದು ಸಜೆಷನ್ ಏನಂತಂದರೆ, ಇಲ್ಲಿ ನೀವು ಆದಮೇಲೆ ಇಲ್ಲಿ ಬರುವಂಥ ವ್ಯಕ್ತಿಗಳೇನಿದ್ದಾರೆ, ಫಸ್ಟ್ ಜನ್ರೇಷನಲ್ಲಿ ಏನಿದೆ ಅವರೆಲ್ಲರೂ ಕೂಡ ನಿಮ್ಮ ಕುಟುಂಬದವರೇ ಆಗಿದ್ದರೆ ತುಂಬ ಒಳ್ಳೆಯದು, ಅಥವಾ ನಿಮ್ಮ ತುಂಬ ಹತ್ತಿರದವ್ರು ಆಗಿರಬೇಕು. ಯಾಕೆಂದರೆ ಅವರ ಬ್ಯಾಂಕ್ ಅಕೌಂಟಿಗೆ ಹೋಗುವಂಥ ಆದಾಯವನ್ನು ಅಥವಾ ಒಂದು ಕ್ಯಾಶ್ ಬ್ಯಾಕನ್ನು ಅಥವಾ ಒಂದು ಇನ್ಕಮನ್ನು ಸೊ ನೀವು ಇಸ್ಕೊಳ್ಳೋ ರೀತಿ ಇರಬೇಕು. ಸೊ ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು, ಸೊ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಿದ್ದಾರೆ, ತುಂಬ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಕ್ಲೋಸ್ ಪೀಪಲ್ಸ್ ಯಾರಿದ್ದಾರೆ ಅವ್ರನ್ನ ಇಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಸೊ A ಮತ್ತು B, ಮತ್ತು A ಅನ್ನೋ ವ್ಯಕ್ತಿಯ ಕೆಳಗಡೆ 4 ಜನ, A1, A2, A3, A4 ಡೈರೆಕ್ಟಾಗಿ 4 ಜನ ಬರ್ತಾರೆ. ಸೊ ಒಟ್ಟಾರೆ ನಿಮ್ಮನ್ನು ಸೇರಿಸಿ 7 ಜನರ ಒಂದು ರಿಜಿಸ್ಟ್ರೇಷನನ್ನು ಮೋದಿ ಕೇರ್ಗೆ ಮಾಡಬೇಕು ಈ ರೀತಿ ಒಂದು ಸ್ಟ್ರಕ್ಚರಲ್ಲಿ. ಹಾಗೆ ಸೊ ನೆಕ್ಸ್ಟ್ ಈಗ ಸ್ಟಾರ್ಟ್ ಆಗುತ್ತೆ. ನೀವು ಈ ಸ್ಟ್ರಕ್ಚರ್ ಈ ರೀತಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ಕರೆಕ್ಟ್? ಬಿಸ್ನೆಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಆ ಪ್ರಾಡಕ್ಟ್ ಬಂದಮೇಲೆ ನಾವು ಅದನ್ನು ಮಾರಾಟ ಮಾಡಬೇಕಾಗತ್ತೆ. ಸಿಂಪಲ್, ಕರೆಕ್ಟಾ? ಸೊ ಪ್ರತಿ MCA ನಂಬರ್ಗೆ ನೀವೇನು ಮಾಡಬೇಕಾಗತ್ತೆ, ತಿಂಗಳಿಗೆ 10,000 ರೂಪಾಯಿಯ ಮೋದಿ ಕೇರ್ ಉತ್ಪನ್ನಗಳನ್ನು ಬಿಲ್ ಮಾಡಿ. ಸೊ ಅಲ್ಲಿರುವಂಥ ನಿಮ್ಮನ್ನು ಹಿಡಿದು A, B, A1, A2, A3, A4 ಇದ್ದಾರೆ, ಅಷ್ಟು ಜನ 7 ಜನಕ್ಕೂ ಏನು ಮಾಡಬೇಕು, ನೀವು 10,000 ರೂಪಾಯಿನ ಬಿಲ್ ಮಾಡಬೇಕು. ಇಟ್ಸ್ ಕಂಪ್ಲೀಟ್ಲಿ ಆನ್ಲೈನ್. ನೀವು ಇಲ್ಲಿ ಯಾವುದೇ ವ್ಯಕ್ತಿಗೆ ದುಡ್ಡು ಕೊಡೋದಿಲ್ಲ, ಅಥವಾ ಇನ್ನೊಬ್ಬರು ಯಾರೋ ದುಡ್ಡು ಇಸ್ಕೊಂಡೋಗಿ ಏನೋ ಮೋಸ ಮಾಡಿದ್ರು ಅನ್ನೋ ಮಾತೇ ಇಲ್ಲ. ಓಕೆ, ಸೊ ನೀವು ಡೈರೆಕ್ಟ್ ಕಂಪನಿ ಮುಖಾಂತರ ಬಿಲ್ ಮಾಡ್ಕೊಳ್ತೀರಾ. ಸೊ ನಿಮಗೆ ಅಷ್ಟು ಪ್ರಾಡಕ್ಟ್ ಕೂಡ ನಿಮಗೆ ಬರುತ್ತೆ, ನಿಮ್ಮ ಅಡ್ರೆಸ್ಸಿಗೆ ಬಂದುಬಿಡುತ್ತೆ.
ಓಕೆ, ಸೊ ಈ ರೀತಿ ಇರ್ತದೆ ಮೋದಿ ಕೇರ್ನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 70,000 ರೂಪೀಸ್ ಆಯಿತು. ಸೊ ಇನ್ವೆಸ್ಟ್ಮೆಂಟ್ ಮಿನಿಮಮ್ಮ. ಸೊ ಇವತ್ತೊಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇಡಬೇಕು ಅಂದರೆ ಮಿನಿಮಮ್ 50,000 to 1 lakh ಬೇಕೇ ಬೇಕು, ರೈಟ್? ಸೊ ಇಲ್ಲಿ ಇಂಥ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲೂ ಲ್ಯಾಕ್ಸ್ ಟುಗೆದರ್ ಬೇಕು. ಬಟ್ ನಾನಿಲ್ಲಿ ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಲು ಕೂಡ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಆದಾಯವನ್ನು ಗಳಿಸಬಲ್ಲೆ ಅಂತ ನಿಮಗೆ ಅನ್ನಿಸ್ಬೇಕು, ಆ್ಯಂಡ್ ಅದಾಗುತ್ತೆ ಕೂಡ. ಹಾಗಾಗಿ ನಾನು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ, ದಟ್ ಈಸ್ 70,000 ರೂಪೀಸ್. ಓಕೆ, ಸೊ ಈಗ ಮುಂದೆ ನೋಡೋಣ ಇದು ಹೇಗೆ ವರ್ಕ್ ಆಗ್ತಾ ಹೋಗುತ್ತೆ ಅಂತ. ಮೊದಲನೇದಾಗಿ ರೀಟೇಲ್ ಪ್ರಾಫಿಟ್ ಅಂದರೆ ಸೊ MRP ಮತ್ತು ಒಂದು ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಅಂತ ಇರುತ್ತೆ. ಸೊ ನಿಮಗೆ ಇಲ್ಲಿ ರೀಟೇಲ್ ಪ್ರಾಫಿಟ್ ಎಷ್ಟಿರುತ್ತೆ ಕಂಪನಿ ಕಡೆಯಿಂದ ಅಂತಂದರೆ 20 to 25% ಅಷ್ಟು ರೀಟೇಲ್ ಪ್ರಾಫಿಟನ್ನು ಕಂಪನಿ ನಿಮಗೆ ಕೊಡುತ್ತೆ. ಅಂದರೆ ನೀವು ಅಪ್ ಟು 25% ತನಕ ನೀವು ಲಾಭ ತೊಗೋಬೋದು. ಅಂದರೆ ಒಂದು 100 ರೂಪಾಯಿ ಪ್ರಾಡಕ್ಟನ್ನು ಅಂತ ನೀವು ತೊಗೊಂಡ್ರೆ ಓಕೆ, ಸೊ ಅಲ್ಲಿ ಒಂದು 25 to 30 ರೂಪಾಯಿ ಅಷ್ಟು ಲಾಭವನ್ನು ನೀವು ಇಲ್ಲಿ ಮಾಡ್ಕೋಬಹುದು. ಓಕೆ, ಸೊ ನಾನಿಲ್ಲಿ ಅವರೇಜ್ ಕಮ್ಮಿನೇ ತೊಗೊಳ್ತೀನಿ, 20% ನೀವು ಮಾಡ್ಕೊಂಡ್ರಿ ಅಂತಲೇ ತೊಗೊಳ್ಳೋಣ. ಸೊ ನಿಮ್ಮ ಕಸ್ಟಮರ್ಸಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಸೊ ನೀವು ಒಂದು 20% ಮಾರ್ಜಿನ್ ಇಟ್ಟು ನೀವು ಈ ಪ್ರಾಡಕ್ಟನ್ನು ಸೆಲ್ ಮಾಡಿದ್ರು ಕೂಡ ನೀವು ಮಾಡಿರೋಂಥ 70,000 ರೂಪಾಯಿ ಇನ್ವೆಸ್ಟ್ಮೆಂಟಿಗೆ 15,000 ರೂಪಾಯಿಂದ 18,000 ರೂಪಾಯಿ ತನಕ ನೀವು ಲಾಭ ಮಾಡ್ಕೋಬಹುದು. ಇನ್ನೂ ಹೆಚ್ಚು ಮಾಡ್ಕೋಬಹುದು, ಅದು ನಿಮ್ಮ ಕೈಯಲ್ಲಿದೆ. ಸೊ ನೀವು ಕಸ್ಟಮರ್ಸ್ ಏನಾದರೂ ಇನ್ನೂ ಹೆಚ್ಚು ಡಿಸ್ಕೌಂಟ್ ಕೊಟ್ಟರೆ ಲಾಭ ಕಮ್ಮಿ ಆಗುತ್ತೆ ಅಷ್ಟೆ. ಬಟ್ ನೀವಿಲ್ಲಿ ಕಸ್ಟಮರ್ಗೂ ಒಂದು ಮಿನಿಮಮ್ ಡಿಸ್ಕೌಂಟ್ ಕೊಟ್ಟು ನೀವು ಒಂದು ಒಳ್ಳೆ ರೀಟೇಲ್ ಪ್ರಾಫಿಟ್ ಎಷ್ಟು ಮಾಡ್ಕೋಬೋದು, 15,000 ರೂಪಾಯಿಂದ 18,000 ರೂಪಾಯಿ ಮಾಡ್ಕೋಬೋದು. 70,000 ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಇದು ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ಕೋಬೇಕಾಗಿರೋವಂಥದ್ದು. ಓಕೆ, ಎರಡನೇದು, ಸೊ ಮೋದಿ ಕೇರ್ನಲ್ಲಿ ನೀವು ಬಿಲ್ ಮಾಡಬೇಕಾದ್ರೆ ಪ್ರತಿ MC ನಂಬರ್ಗೆ ನೀವು 10,000 ರೂಪಾಯಿ ಬಿಲ್ ಮಾಡ್ತೀರಾ, ಕರೆಕ್ಟ್? ಸೊ ಅಲ್ಲಿ 10,000 ರೂಪಾಯಿಗೆ ಏನಾಗುತ್ತೆ, 10 to 15% ಅಷ್ಟು ಫ್ರೀ ಪ್ರಾಡಕ್ಟ್ಸ್ ಅಂತ ಕೊಡ್ತಾರೆ. ಏನು ಕೊಡ್ತಾರೆ? ಫ್ರೀ ಪ್ರಾಡಕ್ಟ್ಸ್ ಅಂತ ಕೊಡ್ತಾರೆ. ಎಷ್ಟು? 10 to 15%. ಫಾರ್ ಎಕ್ಸಾಂಪಲ್ 10,000 ರೂಪಾಯಿಗೆ ನಾವಿಲ್ಲಿ ಮಿನಿಮಮ್ಮೇ ತೊಗೊಳ್ಳೋಣ, ಮತ್ತೆ 10% ಅಂತ ತೊಗೊಂಡ್ರೆ 10,000 ರೂಪಾಯಿಗೆ 1,000 ರೂಪಾಯಿ ಪ್ರಾಡಕ್ಟ್ ಫ್ರೀಯಾಗಿ ಸಿಗುತ್ತೆ. ಇದು ಕಂಪನಿನೇ ಫಿಕ್ಸ್ ಮಾಡಿರುತ್ತೆ ಪ್ರತಿ ತಿಂಗಳು ಏನೇನು ಫ್ರೀ ಪ್ರಾಡಕ್ಟ್ ಅಂತ. ಸೊ ಪ್ರತಿ ತಿಂಗಳು 15ನೇ ತಾರೀಕು ಒಳಗಡೆ ಬಿಲ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಎಕ್ಸ್ಟ್ರಾ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. 10,000 ರೂಪಾಯಿಗೆ 1,000 ರೂಪಾಯಿ, ನಾವು ಮಿನಿಮಮ್ 10% ಇಟ್ಕೊಳ್ಳೋಣ, 1,000 ರೂಪಾಯಿ ಫ್ರೀ ಪ್ರಾಡಕ್ಟ್ ಸಿಕ್ತು. ಸೊ ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು 70,000, 7 ಜನಕ್ಕೆ ಬಿಲ್ ಮಾಡ್ತೀವಿ, 10,000 ರೂಪಾಯಿ, ಒಬ್ಬೊಬ್ಬರಿಗೆ 1,000 ರೂಪಾಯಿ ಅಂತಂದರೆ 7 ಜನದ್ದು ಸೇರಿ 7,000 ರೂಪಾಯಿಯಷ್ಟು ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಆ 7,000 ರೂಪಾಯಿಯಷ್ಟು ಫ್ರೀ ಪ್ರಾಡಕ್ಟನ್ನು ನೀವು ಅದನ್ನು ಮಾರಾಟ ಮಾಡಿದ್ರೆ ನಿಮ್ಮ ಆದಾಯ ಎಷ್ಟು? 7,000 ರೂಪಾಯಿ ಫ್ರೀ. ನೋಡಿ ಇಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟೇ ಮಾಡ್ದಂಗೆ ನೀವು 7,000 ರೂಪಾಯಿ ಆದಾಯವನ್ನು ಗಳಿಸ್ಕೊಂಡ್ರಿ, ಕರೆಕ್ಟ್? ಸೊ ನೀವು ಇಲ್ಲಿ ಬರ್ಕೊಳ್ತಾ ಹೋಗಬೇಕೀಗ. ಮೊದಲನೇ ಇನ್ಕಮ್ ರೀಟೇಲ್ ಪ್ರಾಫಿಟ್ 15,000 to 18,000. ಎರಡನೇ ಇನ್ಕಮ್ ನನಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ 7,000 ರೂಪಾಯಿದು, ಅದನ್ನು ನಾನು ಮಾರಾಟ ಮಾಡಿದರೆ 7,000 ರೂಪಾಯಿ ಇನ್ಕಮ್ ನನಗೆ. ಓಕೆ, ಪರ್ ಮಂತ್. ನೆಕ್ಸ್ಟ್, ಬಟ್ ಇಲ್ಲೇನು ಅಂತಂದರೆ ಸೊ ಪ್ರಾಡಕ್ಟನ್ನು ಸೆಲ್ ಮಾಡಬೇಕು, ಅದಕ್ಕೆ ಬೇಕಾಗಿರೋಂಥ ನಾಲೆಡ್ಜ್ ಮತ್ತು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಸಿಂಪಲ್. ನೆಕ್ಸ್ಟ್, ಪ್ರೋಗ್ರೆಷನ್ ಬೋನಸ್ ಅಂತ ಒಂದು ಇನ್ಕಮ್ ಇದೆ. ಇಲ್ಲಿ ಮೋದಿ ಕೇರ್ ಸಿಸ್ಟಮಲ್ಲಿ ಏನಾಗುತ್ತೆ, ಆ್ಯಂಡ್ ಈ ಒಂದು ಇನ್ಕಮ್ ರೀಪರ್ಚೇಸ್ ಆಫರ್ ಏನಿದೆ ಖಂಡಿತವಾಗ್ಲೂ ಕಂಪನಿ ಆಫರ್ ಪ್ರಾಡಕ್ಟನ್ನೇ ಕೊಡುತ್ತೆ. ಬಟ್ ಆಫರ್ ಪ್ರಾಡಕ್ಟನ್ನು ಫ್ರೀ ಪ್ರಾಡಕ್ಟನ್ನು ಸೆಲ್ ಮಾಡಿಬಿಟ್ಟು ಆದಾಯ ಗಳಿಸ್ಕೊಳ್ಳುವಂಥದ್ದು ಅಗೇನ್ ನಿಮ್ಮ ಕೈಯಲ್ಲಿರುವಂಥದ್ದು. ಇಲ್ಲಿ ಪ್ರೋಗ್ರೆಷನ್ ಬೋನಸ್ ಅಂತ ಏನಿದೆ, ಸೊ ನಾವು ಮೋದಿ ಕೇರ್ನಲ್ಲಿ ಬಿಲ್ ಮಾಡುವಂಥ ಪ್ರತಿಯೊಂದು ಅಮೌಂಟ್ ಕೂಡ ಬಿಸ್ನೆಸ್ ವಾಲ್ಯೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾವೇನು ಬಿಲ್ ಮಾಡಿರ್ತೀವಿ ಅದರದ್ದು 50%, ಕೆಲವೊಂದು ಸಲ 40-30 ಡಿಪೆಂಡಿಂಗ್ ಅಪಾನ್ ದ ಪ್ರಾಡಕ್ಟ್, ಅದು ಬಿಸ್ನೆಸ್ ವಾಲ್ಯೂಮಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾವೀಗ 10,000 ರೂಪೀಸ್ ಬಿಲ್ ಮಾಡಿದ್ದೀವಿ ಅಂದರೆ ನಿಯರ್ಲಿ ಆನ್ ಆ್ಯಂಡ್ ಅವರೇಜ್ 5,000 BV ಬಿಸ್ನೆಸ್ ವಾಲ್ಯೂಮ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಈ ಬಿಸ್ನೆಸ್ ವಾಲ್ಯೂಮ್ ಮೇಲೆ ನಮಗೆ ಕಂಪನಿಯಿಂದ ಬರುವಂಥ ಇನ್ಕಮ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಿಸ್ನೆಸ್ ವಾಲ್ಯೂಮ್ ಮೇಲೆ. ಓಕೆ, ಈಗ ಒಬ್ಬ ವ್ಯಕ್ತಿದು 5,000 BV ಆಯಿತು ಅಂತಂದರೆ ಅದ್ರ ಮೇಲೆ 6% ಬರುತ್ತೆ ಈ ಒಂದು ಪ್ರೋಗ್ರೆಷನ್ ಬೋನಸ್. ಅಂದರೆ 300 ರೂಪೀಸ್ ಒಬ್ಬೊಬ್ಬರ ಅಕೌಂಟಿಗೆ ಬರುತ್ತೆ. ಅಂದರೆ ನೀವು ಎ ವ್ಯಕ್ತಿ, ಬಿ ವ್ಯಕ್ತಿ, A1, A2, A3, A4 ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಬರುತ್ತೆ? 10,000 ರೂಪಾಯಿ ಬಿಲ್ ಮಾಡಿದ್ವಿ, 5,000 ರೂಪಾಯಿ ಬಿಸ್ನೆಸ್ ವಾಲ್ಯೂಮ್ ಆಯಿತು, ಇಂಟು 6% ಅಂದರೆ 300 ರೂಪಾಯಿ ಆಯಿತು. ಸೊ ಪ್ರತಿಯೊಬ್ಬರಿಗೂ 300 ರೂಪಾಯಿ ಬಂತು. ಟೋಟಲ್ 7 ಜನ, ಅಲ್ಲಿಗೆ 2,100 ರೂಪಾಯಿ ನಿಮ್ಮ ಒಂದು ಆದಾಯ, ಎಲ್ಲರದ್ದು ಸೇರಿ 2,100 ರೂಪಾಯಿ ಆಯಿತು. ಓಕೆ, ಸೊ ನಾನು ಯಾಕೆ ಆವಾಗಲೇ ಹೇಳಿದೆ ಅವರೆಲ್ಲರೂ ಕೂಡ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರಬೇಕು ಅಂತಂದರೆ, ಸೊ ಆ ವ್ಯಕ್ತಿಗಳಿಂದ ನೀವು ಆ ಒಂದು ಕ್ಯಾಶ್ ಬ್ಯಾಕ್ನ ಇಸ್ಕೋಬೇಕಂದ್ರೆ ನಿಮ್ಮ ಫ್ಯಾಮಿಲಿಯವರೇ ಆಗಿರಬೇಕು, ಅಥವಾ ನಿಮ್ಮ ಫ್ಯಾಮಿಲಿಯವರಾಗಿದ್ದರೆ ಸೊ ಅವರ ಅಕೌಂಟಿನಲ್ಲೇ ಉಳ್ಕೊಂಡಿರುತ್ತೆ. ಓಕೆ, ಸೊ ಇಲ್ಲಿ 2,100 ರೂಪಾಯಿ ನಿಮ್ಮ ಆದಾಯ ಆಯಿತು. ನೆಕ್ಸ್ಟ್, ನಾನು ಆವಾಗಲೇ ಹೇಳಿದೆ ಯಾಕೆ ಹೀಗೆ ಬಿಲ್ ಮಾಡಬೇಕು ಅನ್ನೋದಕ್ಕೆ. ಓಕೆ, ಹೀಗೆ ಬಿಲ್ ಮಾಡಿದ್ರೆ ನೋಡಿ, ಎ ವ್ಯಕ್ತಿ ಇದ್ದಾರಲ್ಲ ನಿಮ್ಮ ಕೆಳಗಡೆ ಎ ಅನ್ನೋ ವ್ಯಕ್ತಿಯನ್ನು ಜಾಯಿನ್ ಮಾಡಿಸಿದ್ರಲ್ಲ, ಅವರ ಕೆಳಗಡೆ A1, A2, A3, A4 ಅಂತ ಈ ರೀತಿ ಸ್ಟ್ರಕ್ಚರ್ ಹಾಕ್ಕೊಂಡು ಈ ರೀತಿ ಬಿಲ್ ಮಾಡಿರೋದ್ರಿಂದ
ನಮಗೆ ಕಂಪನಿ ಕಡೆಯಿಂದ ಪವರ್ ಆಫ್ 4 ಅಂತ ಹೇಳಿ ಒಂದು ಇನ್ಕಮ್ ಕೊಡುತ್ತೆ. ಇದರಲ್ಲೂ ಕೂಡ ನೀವು 900 ರೂಪಾಯಿಂದ 1000 ರೂಪಾಯಿ ಆದಾಯವನ್ನು ಗಳಿಸ್ಬೋದು. ಜಸ್ಟ್ ಈ ರೀತಿ ಬಿಲ್ ಮಾಡಿದ್ದಕ್ಕಷ್ಟೇ. ನೋಡಿ, ಎ ಅನ್ನೋ ವ್ಯಕ್ತಿಗೆ ಹೋಗುತ್ತೆ, ಅದನ್ನು ನೀವು ಅವರಿಂದ ಇಸ್ಕೋಬೋದು. ಯಾಕೆಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸೊಸೆ ಅಥವಾ ನಿಮ್ಮ ಅಳಿಯ, ಎನಿವನ್, ಓಕೆ, ಅಥವಾ ನಿಮ್ಮಪ್ಪ ನಿಮ್ಮಮ್ಮ ಯಾರು ಬೇಕಾದರೂ ಆಗಿರ್ಬೋದು. ಕರೆಕ್ಟ್? ಸೊ ಇದು ಒಂದು ಇನ್ಕಮ್. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಎಷ್ಟಾಯಿತು ನಿಮ್ಮ ಇನ್ಕಮ್ ಅಂತ ಹೇಳಿ. ನೆಕ್ಸ್ಟ್, ಸೊ ಇಲ್ಲಿ ನೀವು ಡೈರೆಕ್ಟರ್ ಟೈಟಲ್ ಇನ್ಕಮ್ ಅಂತ ಒಂದು ಬರ್ತದೆ. ಸೊ ನೀವು ಇಷ್ಟು ಬಿಸ್ನೆಸ್ಸನ್ನು ಮಾಡಿದ್ರೆ, ಇಷ್ಟು ಬಿಲ್ಲಿಂಗನ್ನು ಮಾಡಿಕೊಂಡು ಇಷ್ಟು ಬಿಸ್ನೆಸ್ ವಾಲ್ಯೂಮನ್ನು ಕ್ರಿಯೇಟ್ ಮಾಡಿದ್ರೆ ನೀವು ಡೈರೆಕ್ಟರ್ ಅಂತ ಹೇಳಿ ಒಂದು ಟೈಟಲ್ ನಿಮಗೆ ಕ್ವಾಲಿಫೈ ಆಗುತ್ತೆ. ಸೊ ಅದನ್ನು ಕ್ವಾಲಿಫೈ ಆಗಿದ್ದಕ್ಕೆ ನಿಮಗೆ ಒಂದು ಇನ್ಕಮ್ ಬರುತ್ತೆ. ಇಲ್ಲಾದರೂ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ನಾನು ತುಂಬ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಈ ಒಂದು ಡೈರೆಕ್ಟರ್ ಟೈಟಲ್ನ ನೀವು ಅಚೀವ್ ಮಾಡಿದ್ದಕ್ಕೆ ನಿಮಗೆ 5440 ರೂಪಾಯಿ ಅಷ್ಟೇ ಇನ್ಕಮ್ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್ ವಾಲ್ಯೂಮ್. ಓಕೆ, ಈಗ ನೀವು ಟೋಟಲ್ 70,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಸೊ ಅದಕ್ಕೊಂದು 30-35 ಸಾವಿರ BV ಆಯಿತು. ಸೊ ಅದಕ್ಕೆ ಇಷ್ಟು ಇನ್ಕಮ್ ಬರುತ್ತೆ. ಇನ್ನು ಹೆಚ್ಚಿಗೆ ಬಿಸ್ನೆಸ್ ಮಾಡಿದರೆ ಖಂಡಿತವಾಗ್ಲೂ ಈ ಎಲ್ಲ ಇನ್ಕಮ್ಗಳು ರೈಸ್ ಆಗುತ್ತೆ. ಬಟ್ ಇಲ್ಲಿ ನೀವು ಎಷ್ಟು ಮಾಡಿದ್ದೀರೋ ಅಷ್ಟಕ್ಕೆ ಏನು ಸಿಗುತ್ತೆ ಅಂತ ನಾನು ಹೇಳ್ತಿರೋದು. ಓಕೆ, ಸೊ ನಿಯರ್ಲಿ 5000+ ಇನ್ಕಮನ್ನು ನೀವು ಈ ಡೈರೆಕ್ಟರ್ ಟೈಟಲ್ನ ಅಚೀವ್ ಮಾಡಿದ್ದಕ್ಕೇ ಗಳಿಸ್ಬೋದು. ಇದು ಕಂಪನಿಯಿಂದ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುವಂಥ ಒಂದು ಆದಾಯ. ಕ್ಲಿಯರ್? ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಟೋಟಲ್ ಇನ್ಕಮ್ ಪರ್ ಮಂತ್ ಎಷ್ಟಾಯಿತು? ರೀಟೇಲ್ ಪ್ರಾಫಿಟ್ ಕಡಿಮೆನೇ ಹಾಕಿದ್ದೀನಿ, 15,000, ಮ್ಯಾಕ್ಸಿಮಮ್ 18 ಮಾಡ್ಕೋಬೋದು ನೀವು. ರೀಪರ್ಚೇಸ್ ಆಫರ್ 7,000, ಪ್ರೋಗ್ರೆಷನ್ ಬೋನಸ್ 2,100, ಪವರ್ ಆಫ್ 4 ಬೋನಸ್ 1,000 ರೂಪಾಯಿ, ಡೈರೆಕ್ಟರ್ ಇನ್ಕಮ್ 5440. ಸೊ ಇಷ್ಟನ್ನು ಸೇರಿಸಿದ್ರೆ 30,540 ರೂಪಾಯಿ ಅಷ್ಟು ಹಣವನ್ನು ನೀವು ಗಳಿಸ್ಬೋದು. ಇಲ್ಲಿ ಮೊದಲು ಎರಡು ಏನಿದೆ, ರೀಟೇಲ್ ಪ್ರಾಫಿಟ್ ಮತ್ತು ರೀಪರ್ಚೇಸ್ ಆಫರ್ ಏನಿದೆ, ಇದೆರಡೂ ನಿಮ್ಮ ಕೈಯಲ್ಲಿದೆ. ಅಂದರೆ ಕಂಪನಿ ನಿಮಗೆ ಆ ಒಂದು ಫ್ರೀಡಮ್ ಕೊಟ್ಟಿದೆ, ನೀವು ಇಷ್ಟು ಲಾಭವನ್ನು ಮಾಡ್ಕೋಬಹುದು ಅಂತ ಹೇಳಿ. ಆ ಲಾಭವನ್ನು ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇನ್ನು ಉಳಿದಂಥ ಕೆಳಗಡೆ ಇನ್ಕಮ್ ಏನಿದೆ 2,100, 1,000 ಮತ್ತು 5,440, ಇದು ಕಂಪನಿಯಿಂದಲೇ ಡೈರೆಕ್ಟ್ ನಿಮ್ಗಳ ಅಕೌಂಟಿಗೆ ಬರುವಂಥದ್ದು. ಓಕೆ, ಫಸ್ಟ್ ಟು ರೀಟೇಲ್ ಪ್ರಾಫಿಟ್ ಮತ್ತು ರೀಪರ್ಚೇಸ್ ಆಫರ್ ಏನಿದೆ, ಸೊ ಇದನ್ನು ನೀವು ಮಾಡ್ಕೋಬೇಕಾಗಿರುವಂಥದ್ದು. ಓಕೆ, ಎಸ್, ಅಲ್ಲಿಗೆ ಟೋಟಲ್ 30,000+ ಇನ್ಕಮ್ನ ನಾವು ಇಲ್ಲಿ ಗಳಿಸಿದ್ವಿ. ಸರ್, ಮತ್ತು ಸ್ಟಾರ್ಟಿಂಗಲ್ಲಿ 45-50 ಅಂತೆಲ್ಲ ಹೇಳಿದ್ರಿ. ಎಸ್, ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಎಸ್, ಒನ್ ಆಫ್ ದ ಮೇಜರ್ ಆಫರ್ ಮೋದಿ ಕೇರಲ್ಲಿ ಇರುವಂಥದ್ದು ಲಾಯಲ್ಟಿ ಆಫರ್. ಓಕೆ, ಸೊ ಇದರಿಂದನೇ ನಿಮ್ಮ ಒಂದು ಇನ್ಕಮ್ ಇನ್ನೂ ಬೂಸ್ಟಪ್ ಆಗೋದು ಆ್ಯಂಡ್ ತುಂಬ ಮಿರಾಕಲ್ ಆಗುವಂಥದ್ದು. ಸೊ ಅದೇನು ಅಂತಂದರೆ, ಈಗ ಸೊ ಬಿಸ್ನೆಸ್ ಮಾಡುವಂಥದ್ದನ್ನು 1 ತಿಂಗಳು ಮಾಡಿ ಸ್ಟಾಪ್ ಮಾಡ್ತೀವಿ ಅಥವಾ ಪ್ರತಿ ತಿಂಗಳು ಮಾಡ್ತೀವಿ? ಅಫ್ಕೋರ್ಸ್ ಪ್ರತಿ ತಿಂಗಳು ಬಿಸ್ನೆಸ್ ಮಾಡ್ತೀವಿ, ಲೈಫ್ ಲಾಂಗ್ ಮಾಡಬೇಕು. ಸೊ ಇಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಎಷ್ಟು ಬಿಲ್ ಹಾಕ್ತೀವಿ? 10,000 ರೂಪಾಯಿ ಬಿಲ್ ಹಾಕ್ತಿದ್ದೀವಿ. ಸೊ 1 ತಿಂಗಳು ಮಿಸ್ ಮಾಡ್ದಲೇ ಪ್ರತಿ ತಿಂಗಳು ಒಬ್ಬೊಬ್ಬ ವ್ಯಕ್ತಿಗೆ 10,000 ರೂಪಾಯಿ ಬಿಲ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ, ಈಗ ಒಬ್ಬ ವ್ಯಕ್ತಿನ ತೊಗೊಳ್ಳೋಣ, ಎ ಅನ್ನೋ ವ್ಯಕ್ತಿ ಅಥವಾ ನಿಮ್ಮನ್ನೇ ತೊಗೊಳ್ಳಿ, ಯು ಅನ್ನೋ ವ್ಯಕ್ತಿಯನ್ನು ತೊಗೊಳ್ಳೋಣ. ಮೊದಲನೇ ತಿಂಗಳು 10,000, ಎರಡನೇ ತಿಂಗಳು 10,000, ಹಿಂಗೆ 3, 4, 5, 6 ಈ ಥರ ಪ್ರತಿ ತಿಂಗಳು 10,000 ಬಿಲ್ ಮಾಡಿಕೊಂಡ್ರೆ ಇಲ್ಲಿ ತನಕ ಏನು ಹೇಳೋದು ಅದೆಲ್ಲದೂ ಆಗುತ್ತೆ. ಅದ್ರ ಜೊತೆಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ 7th ಮಂತಿಗೆ ನಿಮಗೆ 10,000 ರೂಪಾಯಿ ಫ್ರೀ ಪ್ರಾಡಕ್ಟ್ ಬರುತ್ತೆ. ಮತ್ತೆ ವಾವ್, 10,000 ರೂಪಾಯಿ ಫ್ರೀ ಪ್ರಾಡಕ್ಟ್ 6 ಮಂತ್ಸ್ ಆದಮೇಲೆ 7th ಮಂತಿಗೆ. ಹಾಗೆ ಮತ್ತೆ ಕಂಟಿನ್ಯೂ ಮಾಡಿದ್ರಿ, ಫ್ರೀ ಪ್ರಾಡಕ್ಟ್ ತೊಗೊಂಡ್ರಿ, ಮತ್ತೆ ಕಂಟಿನ್ಯೂ ಆಯಿತು 7, 8, 9, 10, 11, 12, ಮತ್ತೆ ಕಂಪನಿ ನಿಮಗೆ 10,000 ಫ್ರೀ ಪ್ರಾಡಕ್ಟ್ ಕೊಡುತ್ತೆ. ಅಲ್ಲಿಗೆ ಎಷ್ಟಾಯಿತು? 20,000. ಅಷ್ಟೇನಾ? ಇಲ್ಲ, ನೀವು 1 ವರ್ಷ ಲಾಯಲ್ಲಾಗಿ ಕಂಪನಿಯಲ್ಲಿ ಬಿಲ್ಲಿಂಗ್ ಮಾಡಿಕೊಂಡು ಪ್ರಾಡಕ್ಟನ್ನು ಯೂಸ್ ಮಾಡಿ ಜನಗಳಿಗೆ ರೀಚ್ ಮಾಡಿಸ್ತಿದ್ದೀರಾ ಅಂತ ಹೇಳಿ ಕಂಪನಿ 12 ಮಂತ್ಸ್ ಆದಮೇಲೆ ಮತ್ತೆ ಬರೀ 10,000 ರೂಪಾಯಿ ಕೊಡಲ್ಲ, ಅದ್ರ ಜೊತೆಗೆ ಇನ್ನೂ 10,000 ರೂಪಾಯಿ ಫ್ರೀ ಪ್ರಾಡಕ್ಟನ್ನು ಸೇರಿಸ್ಬಿಟ್ಟು ಕೊಡುತ್ತೆ. ಅಲ್ಲಿಗೆ ಟೋಟಲ್ 1 ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ, ನೀವು ಪ್ರತಿ ತಿಂಗಳು 10,000 ಬಿಲ್ ಮಾಡ್ಕೊಂಡು ಹೋದರೆ 1 ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 1 MCA ನಂಬರಿಗೆ 30,000 ರೂಪಾಯಿಯಷ್ಟು ಫ್ರೀ ಪ್ರಾಡಕ್ಟ್ ಸಿಗುತ್ತೆ. 30,000 ರುಪೀಸ್ ಎಲ್ಲಿ ಸಿಗ್ತಿದೆ? ಯಾರು ಕೊಡ್ತಿದ್ದಾರೆ? ಅದು ಇಂಥ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಟ್ಟು. ಎಸ್, ಹಾಗಾದರೆ ಇಲ್ಲಿ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ನೀವು ಬಿಲ್ ಆಗ್ತಿರೋದು 7 ಜನಕ್ಕೆ, ಪ್ರತಿ ತಿಂಗಳು 7 ಜನಕ್ಕೆ ನೀವು 10,000 ಬಿಲ್ ಮಾಡೋದ್ರಿಂದ 1 ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 30,000 ರೂಪಾಯಿ ಪ್ರಾಡಕ್ಟ್ ಅಂದರೆ 7 ಜನದ್ದು ಸೇರಿ 1 ವರ್ಷಕ್ಕೆ ಎಷ್ಟಾಯಿತು? 2,10,000 ರೂಪಾಯಿ ಪ್ರಾಡಕ್ಟು ಫ್ರೀಯಾಗಿ ಬರುತ್ತೆ. ಯಾವ ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ, ಎಲ್ಲ ಬಿಸ್ನೆಸ್ಸಲ್ಲೂ ಮಾಡ್ತಾ ಈ ಥರ ಎಲ್ಲಾದರೂ ಬರುವಂಥ ಚಾನ್ಸಸ್ ಇದೆಯಾ? ಬೇರೆ ಬಿಸ್ನೆಸ್ಸಲ್ಲಿ ಚಾನ್ಸೇ ಇಲ್ಲ. ಬಟ್ ಈ ಬಿಸ್ನೆಸ್ಸಲ್ಲಿ 2,10,000 ರೂಪಾಯಿಯಷ್ಟು ಫ್ರೀ ಪ್ರಾಡಕ್ಟ್ ನಿಮಗೆ 1 ವರ್ಷಕ್ಕೆ ಬರುತ್ತೆ ಆ 7 ಜನದಿಂದ. ಅಲ್ಲಿಗೆ ಅದನ್ನು ನಾವು
ಜಸ್ಟ್ ಡಿವೈಡೆಡ್ ಬೈ 12 ಅಂತ ಮಾಡಿಕೊಂಡ್ರೆ, ಅಂದರೆ ಒಂದು ತಿಂಗಳಿಗೆ ಎಷ್ಟು ಬಂದಂಗಾಯಿತು ಅಂತ ನೋಡಿಕೊಂಡ್ರೆ 17,500 ರೂಪಾಯಿ ಅಷ್ಟು ಫ್ರೀ ಪ್ರಾಡಕ್ಟ್ ಒಂದು ತಿಂಗಳಿಗೆ ಬಂದಂಗಾಯಿತು ಟೋಟಲ್. ಅಂದರೆ ಈ ಪ್ರಾಡಕ್ಟನ್ನು ನೀವು ಸೇಲ್ ಮಾಡೋದ್ರಿಂದ ಟೋಟಲಿ 2,10,000 ಆದಾಯವನ್ನು ಗಳಿಸ್ಬೋದು. ನಥಿಂಗ್ ಬಟ್ ಒಂದು ತಿಂಗಳಿಗೆ 17,500 ರೂಪಾಯಿ. ಹಾಗೆ ನೋಡಿ, ವಾಟ್ ಎ ಮಿರಾಕಲ್ ಪ್ಲ್ಯಾನ್ ಇದೆ. ಸೊ ಅಲ್ಲಿಗೆ ನಿಮ್ಮ ಟೋಟಲ್ ಇನ್ಕಮ್ ಆವಾಗಲೇದು 30,000 ಪ್ಲಸ್ ಹಾಗೆ ಇವಾಗಿನ 17,500 ಟೋಟಲ್ 48,000ದಷ್ಟು ಆದಾಯವನ್ನು ನೀವು ಈ ಒಂದು ಮೋದಿ ಕೇರ್ ಅವಕಾಶವನ್ನು ಪ್ರಾರಂಭ ಹಂತದಲ್ಲಿ ಸರಿಯಾದ ಯೋಜನೆಯೊಂದಿಗೆ, ಸರಿಯಾದ ಪ್ಲ್ಯಾನೊಂದಿಗೆ ನೀವು ಗಳಿಸ್ಬೋದು. ಓಕೆ, ಎಸ್, ಸರಿಯಾದ ವ್ಯಾಪಾರದ ಯೋಜನೆಯೊಂದಿಗೆ ಈ ಒಂದು ಮೋದಿ ಕೇರ್ ವ್ಯವಸ್ಥೆಯಲ್ಲಿ ತಿಂಗಳಿಗೆ 45,000ರಿಂದ 50,000 ರೂಪಾಯಿ ಆದಾಯವನ್ನು ಗಳಿಸ್ಬೋದು. ಬಟ್ ಪ್ರಾಡಕ್ಟ್ ಸೆಲ್ ಮಾಡಲಿಕ್ಕೆ ಬೇಕಾಗಿರುವಂಥ ನಾಲೆಡ್ಜ್ ಮತ್ತು ಸ್ಕಿಲ್ಲನ್ನು ನೀವು ಗಳಿಸಬೇಕು. ಹಾಗೆ ಆ ಪ್ರಾಡಕ್ಟನ್ನು ನೀವು ಬೇರೆಯವ್ರಿಗೆ ಹೇಳಬೇಕಂದ್ರೆ ಅದನ್ನು ನೀವು ಯೂಸ್ ಮಾಡಬೇಕು. ಸೊ ನೀವು ಯೂಸ್ ಮಾಡಿದಾಗ ಮಾತ್ರ ಅದನ್ನು ಮನಸ್ಸಿಂದ ಹೇಳೋಕ್ಕೆ ಸಾಧ್ಯ. ಯಾಕೆಂದರೆ ಆ ಪ್ರಾಡಕ್ಟ್ ಕ್ವಾಲಿಟಿ ಆಗಿದೆ, ಅಮೃತದಂಥ ಪ್ರಾಡಕ್ಟ್ಗಳು. ಓಕೆ, ಸೊ ನೀವು ಈ ವ್ಯವಹಾರವನ್ನು ಯಾವುದೇ ಸಮಯದಲ್ಲಿ, ಎಲ್ಲಾದರೂ ಯಾವುದೇ ಸ್ಥಳದಲ್ಲಿ, ನಿಮ್ಮದೊಂದು ಅಂಗಡಿ ಇದೆಯಾ, ನಿಮ್ಮ ಅಂಗಡಿಯಲ್ಲೇ ಒಂದು ಸಣ್ಣ ಶೋಕೇಸ್ ಜಾಗ ಇದೆಯಾ, ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ಜೋಡಿಸ್ಬೋದು. ಮನೆಯಲ್ಲಿ ಒಂದು ಟೇಬಲ್ ಇಟ್ಟು ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಥವಾ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡು ಫೀಲ್ಡ್ ವರ್ಕ್ ಮಾಡಿಕೊಂಡು ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನಂತರ ಶಾಪ್ ಇಲ್ಲ ಸರ್ ಅಂದರೆ ಓಕೆ, ಮನೆಯಲ್ಲಿ ಪ್ರಾಡಕ್ಟನ್ನು ಸ್ಟೋರ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಮನೆಗೆ ಹೋಗಿ ಅಲ್ಲಿ ಹೋಗಿ ನೀವು ಶೇರ್ ಮಾಡ್ಬೋದು. ತುಂಬ ವೈಡ್ ಆಪರ್ಚುನಿಟಿ ಇದೆ, ತುಂಬ ಇಲ್ಲಿ ಫ್ರೀಡಮ್ ಇದೆ, ತುಂಬ ಒಳ್ಳೆಯ ಆದಾಯವನ್ನು ಗಳಿಸ್ಬೋದು. ಸೊ ಈ ರೀತಿ ಈ ಒಂದು ವ್ಯವಸ್ಥೆ ಇದೆ. ಓಕೆ, ಸೊ ಈಗ ಜೊತೆಗೆ ನೀವೇನಾದರೂ ಇಷ್ಟೆಲ್ಲ ಆದಾಯದ ಜೊತೆಗೆ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಂತ ಕಂಪನಿ ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಕ್ರೈಟೀರಿಯಾಸ್ ಇದೆ. ಅದನ್ನೆಲ್ಲ ನಾವು ನೆಕ್ಸ್ಟ್ ನೀವು ಡೈರೆಕ್ಟ್ ಮೋದಿ ಕೇರ್ ಕನ್ಸಲ್ಟೆಂಟ್ಸನ್ನ ಮೀಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಆಸಕ್ತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಓಪನ್ ಮಾಡಬೇಕು ಅಂತ. ಸೊ ಈ ಎಲ್ಲ ಆದಾಯದ ಜೊತೆಗೆ 3 to 4% DP ಕಮಿಷನ್ನು ಕೂಡ ನೀವು ಗಳಿಸಬಹುದು. ಓಕೆ, ಸೊ ಈಗ ಎಲ್ರಿಗೂ ಬರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಸರ್ ಹೊರಗಡೆನೂ ಬೇಕಾದಷ್ಟು ಸೋಪು, ಪೇಸ್ಟು, ಶ್ಯಾಂಪು, ಅಡುಗೆ ಎಣ್ಣೆ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳು ಇದೆ. ಸೊ ಆ ಬಿಸ್ನೆಸ್ಸಲ್ಲಿ ಇಷ್ಟು ಲಾಭ ಒಬ್ಬ ಅಂಗಡಿಯವರಿಗೆ ಸಿಗೋದಿಲ್ಲ. ಬಟ್ ಮೋದಿ ಕೇರ್ನಲ್ಲಿ ಯಾಕೆ ಇಷ್ಟು ಲಾಭ ಕೊಡ್ತಾರೆ? ಕರೆಕ್ಟ್, ಯಾಕೆ ಅಂತ ಹೇಳ್ತೀನಿ. ಹೊರಗಡೆ ಪ್ರಾಡಕ್ಟಲ್ಲೂ ಕೂಡ, ಅಥವಾ ಮೋದಿ ಕೇರ್ ಬಿಟ್ಟು ಹೊರಗಡೆ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲೂ ಕೂಡ ನೀವು ಇಷ್ಟ ಆದಾಯವನ್ನು ಗಳಿಸ್ಬೋದು. ಆದರೆ ಅಲ್ಲಿ ಗಳಿಸೋ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಅದು ಸಾಂಪ್ರದಾಯಿಕ ಮಾರುಕಟ್ಟೆ ವ್ಯವಸ್ಥೆಯಲ್ಲಿದೆ, ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಸಿಸ್ಟಮ್. ಅಂದರೆ ಒಂದು ವಸ್ತು ಫ್ಯಾಕ್ಟ್ರಿಯಲ್ಲಿ 35 ರೂಪಾಯಿಗೆ ತಯಾರಾಗುತ್ತೆ, ಡಿಸ್ಟ್ರಿಬ್ಯೂಟ್ರಿಗೆ 45 ರೂಪಾಯಿಗೆ ಬರುತ್ತೆ, ಹೋಲ್ಸೇಲರಿಗೆ 65 ರೂಪಾಯಿಗೆ ಬರುತ್ತೆ, ಅಂಗಡಿಯವರಿಗೆ 75 ರೂಪಾಯಿಗೆ ಬರುತ್ತೆ, ಕಸ್ಟಮರಿಗೆ ರೀಚ್ ಆಗೋಷ್ಟೊತ್ತಿಗೆ 100 ರೂಪಾಯಿ ಆಗಿರುತ್ತೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಅಮೌಂಟು ಅಡ್ವರ್ಟೈಸ್ಮೆಂಟಿಗೆ ಹೋಗಿರುತ್ತೆ, ಜಾಹೀರಾತಿಗೆ ಹೋಗಿರುತ್ತೆ. ಅಂದರೆ 35 ರೂಪಾಯಿಗಿರೋ ವಸ್ತು 100 ರೂಪಾಯಿಗೆ ಬಂತು ಕಸ್ಟಮರಿಗೆ, ಮಧ್ಯದಲ್ಲಿರೋ 65 ರೂಪಾಯಿ ಹಣ ಮಧ್ಯವರ್ತಿಗಳು ಮತ್ತು ಜಾಹೀರಾತಿಗೆ ಹೋಯಿತು. ಹಾಗಾಗಿ ಇಲ್ಲಿ ನಿಮ್ಮ ಲಾಭದ ಪರ್ಸೆಂಟೇಜ್ ಕಡಿಮೆ ಆಯಿತು. ಆದರೆ ಮೋದಿ ಕೇರಲ್ಲಿ ಏನು ಅಂತಂದರೆ, ಕಂಪನಿಯಲ್ಲಿ ಒಂದು ವಸ್ತು ತಯಾರಾಗುತ್ತೆ, ನೇರವಾಗಿ ನಿಮ್ಮ ಕೈಗೆ ಬರುತ್ತೆ, ಮಧ್ಯವರ್ತಿಗಳಿಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಇಲ್ಲಿ ನೀವೇ ಹೀರೋ, ನೀವೇ ಹೀರೋಯಿನ್ನು, ನೀವೇ ಅಡ್ವರ್ಟೈಸ್ಮೆಂಟ್ ಮಾಡುವಂಥವ್ರು, ಸೊ ನೀವೇ ಜನಗಳಿಗೆ ಇದ್ರ ಬಗ್ಗೆ ತಿಳಿಸೋವಂಥವ್ರು. ಹಾಗಾಗಿ ಅಷ್ಟು ಲಾಭವನ್ನು ನಿಮಗೆ ಕೊಡೋದ್ರಿಂದ ಮೋದಿ ಕೇರ್ನಲ್ಲಿ ಇಷ್ಟು ಲಾಭ ಸಾಧ್ಯತೆ ಇದೆ. ಆ್ಯಂಡ್ ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ. ಇಲ್ಲಿ ನೀವು ಮನ್ಸು ಮಾಡಿದ್ರೆ ಇನ್ನು ಯಾವ ಲೆವೆಲಿಗೆ ಬೇಕಾದರೂ ರೀಚ್ ಆಗ್ಬೋದು. ಆದರೆ ಬೇಸಿಕ್ ಇಷ್ಟು ಮಾಡಿದ್ರೆ ನೀವು ಸಾಕು. ಓಕೆ, ಸೊ ಇದು ನೇರ ಮಾರುಕಟ್ಟೆ ಆಗಿರೋದ್ರಿಂದ ಇಷ್ಟು ಲಾಭ ಒಂದು ಪ್ರಾಡಕ್ಟ್ನಲ್ಲಿದೆ. ಅದನ್ನು ಯಾರ್ಯಾರೋ ಶ್ರೀಮಂತರಿಗೆ ಕೊಡೋ ಬದಲು ಇದನ್ನು ಯಾರು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾರೋ, ಇಷ್ಟಪಟ್ಟು ಬಿಸ್ನೆಸ್ ಮಾಡ್ತಾರೋ ಅವರಿಗೆ ಕಂಪನಿ ಕೊಡುತ್ತೆ. ಆ್ಯಂಡ್ ಆ ಆದಾಯವನ್ನು ಗಳಿಸೋ ಅವಕಾಶವನ್ನು ಕೂಡ ಕಂಪನಿ ಸೃಷ್ಟಿ ಮಾಡಿ ಕೊಡ್ತದೆ. ಓಕೆ, ಸೊ ಇದಿಷ್ಟು ಕೂಡ ಈ ಒಂದು ಮೋದಿ ಕೇರ್ ನೇರ ಮಾರುಕಟ್ಟೆ ಸಂಸ್ಥೆಯ ಅದ್ಭುತವಾದಂಥ ಒಂದು ಬಿಸ್ನೆಸ್ ಅವಕಾಶ. ಎಸ್, ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ ಬೇಕು ಅಂತಂದರೆ, ಸೊ ನಿಮಗೆ ಪರಿಚಯ ಇರುವಂಥ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಅಥವಾ ಮೋದಿ ಕೇರ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಂದ ಈ ಒಂದು ಅವಕಾಶವನ್ನು ಹಿಂದೆ ತಗೊಳ್ಳಿ, ಹಿಂದೆ ಅವರಿಂದ ಇನ್ನೂ ಒಂದಿಷ್ಟು ಸಜೆಷನ್ಸ್ ತಗೊಳ್ಳಿ. ಸೊ ಈ ಪ್ಲ್ಯಾನನ್ನು ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳಿ. ಸೊ ನಿಮಗೆ ಈ ಅವಕಾಶ ಬೇಕು ಅಂತಂದರೆ ಮೋದಿ ಕೇರ್ ಯಾರೆಲ್ಲ ಮಾಡ್ತಿದ್ದಾರೆ ನಿಮ್ಮ ಭಾಗದಲ್ಲಿ ಅವರನ್ನು ಕೂಡಲೇ ಸಂಪರ್ಕಿಸಿ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಅಲ್ಟಿಮೇಟ್ ಸಕ್ಸಸ್ ನಿಮ್ಮದಾಗಲಿ ಅಂತ ವಿಶ್ ಮಾಡ್ತಾ, ಆಲ್ ದ ಬೆಸ್ಟ್. ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸೋ ಮಚ್.